ಮಗನಿಗೆ ಹಣ ನೀಡಿದ ಅಜ್ಜಿಯನ್ನ ಕಬ್ಬಿಣದ ಹೆಂಚಿನಿಂದ ಹೊಡೆದು ಕೊಂದ ಪಾಪಿ ಮೊಮ್ಮಗ. ಪಾವಗಡ ತಾಲೂಕಿನಲ್ಲಿ ಬರುವ ಗೌಡೇಟಿ ಗ್ರಾಮದಲ್ಲಿ ಮದ್ಯ ಸೇವನೆ ಮಾಡಲು ಹಣ ನೀಡಲಿಲ್ಲ ಎಂಬ ಕ್ಷುಲ್ಲಕ ಕಾರಣಕ್ಕೆ ಸ್ವಂತ ಮೊಮ್ಮಗನೇ ಅಜ್ಜಿಯನ್ನ ಗೋಡೆಗೆ ಮುಟ್ಟಿ ರೊಟ್ಟಿ ಸುಡುವ ಕಬ್ಬಿಣದ ಹಂಚಿನಿಂದ ತಲೆಗೆ ಬಲವಾಗಿ ಹೊಡೆದಿದ್ದಾನೆ. ಮೊಮ್ಮಗನೇ ಮದ್ಯ ಸೇವನೆಗಾಗಿ ಅಜ್ಜಿಯನ್ನ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಮಡಕಶಿರಾ ತಾಲೂಕಿನ ಆವಿದಾಲಗೊಂಡಿ ಗ್ರಾಮದ 80 ವರ್ಷದ ಗಂಗಮ್ಮ ಕೊಲೆಯಾದ ದುರ್ದೈವಿ. ಆರೋಪಿ ಮೂರ್ತಿ ಅಲಿಯಾಸ್ ನರಸಿಂಹ ಮೂರ್ತಿ ಎಂಬಾತನ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿದೆ. ಕೊಲೆಯಾದ ಗಂಗಮ್ಮನವರು ಆವಿದಾಲಗೊಂಡ ಗ್ರಾಮದಲ್ಲಿ ತಮ್ಮ ಮೊದಲನೇ ಮಗನ ಕುಟುಂಬದ ಜೊತೆ ವಾಸವಿದ್ರು. ತಾಲೂಕಿನ ಗೌಡೇಟಿ ಗ್ರಾಮದಲ್ಲಿ ವಾಸವಿರುವ ಅವರ ಎರಡನೇ ಮಗ ನಾರಾಯಣಪ್ಪ ಅವರ ಮನೆಯಲ್ಲಿ ಮೊಮ್ಮಗನ ಮದುವೆ ಕಾರ್ಯವಿದ್ದ ಕಾರಣ ಗಂಗಮ್ಮದವರು 4 ದಿನಗಳ ಹಿಂದಷ್ಟೇ ಗೌಡೇಟಿಗೆ ಬಂದಿದ್ರು. ಭಾನುವಾರ ರಾತ್ರಿ 8:30ರ ಸುಮಾರಿಗೆ ಮನೆಯಲ್ಲಿ ಅಜ್ಜಿ ಗಂಗಮ್ಮನವರು ಇದ್ದಾಗ ಅಲ್ಲಿಗೆ ಬಂದ ನಾರಾಯಣಪ್ಪನವರ ಮಗ ಮೂರ್ತಿ ಕುಡಿತದ ಮತ್ತಿನಲ್ಲಿ ಖರ್ಚಿಗೆ ಹಣ ಕೇಳಿದ್ದಾನೆ. ಅಜ್ಜಿಯು ಹಣ ಕೊಡಲು ನಿರಾಕರಿಸಿದಾಗ ತೀವ್ರ ಕೆರಳಿದ ಆರೋಪಿ ಅಜ್ಜಿಯನ್ನ ಸಾಯಿಸುವ ಉದ್ದೇಶದಿಂದಲೇ ಗೋಡೆಗೆ ತಲೆಯನ್ನ ಗುದ್ದಿ ಹಲ್ಲೆ ಮಾಡಿದ್ದಾನೆ. ಅಷ್ಟಕ್ಕೆ ನಿಲ್ಲಿಸದೆ ಮನೆಯಲ್ಲಿದ್ದ ರೊಟ್ಟಿ ಸುಡುವ ಕಬ್ಬಿಣದ ಹಂಚಿನಿಂದ ತಲೆ ಹಿಂಭಾಗಕ್ಕೆ ಬಲವಾಗಿ ಜಜ್ಜಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ಅಜ್ಜಿ ಸ್ಥಳದಲ್ಲಿಯೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಗಾಯಾಳುವನ್ನ ಕುಟುಂಬಸ್ಥರು ಮತ್ತು ಅಕ್ಕಪಕ್ಕದವರು ತಕ್ಷಣ ಆಟೋದಲ್ಲಿ ಮಡಕಶಿರಾ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯುತ್ತಿದ್ದಾಗ ದಾರಿ ಮಧ್ಯೆ ರಾತ್ರಿ 10 ಗಂಟೆ ಸುಮಾರಿಗೆ ಮಡಕಶಿರಾ ಟೌನ್ನಲ್ಲಿ ಗಂಗಮ್ಮ ಕೊನೆ ಉಸಿರೆಳೆದಿದ್ದಾಳೆ. ಸದ್ಯ ಶವವನ್ನು ಮಡಕಶಿರಾ ಆಸ್ಪತ್ರೆಯ ಶವಾಗಾರದಲ್ಲಿಡಲಾಗಿದೆ. ಈ ಸಂಬಂಧ ಮೃತ ಮತ್ತೊಬ್ಬ ಮೊಮ್ಮಗ ತಿಪ್ಪೇಸ್ವಾಮಿ ನೀಡಿದ ದೂರಿನ ಮೇರೆಗೆ ಪಾವಗಡ ಪಟ್ಟಣದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆರೋಪಿ ವಿರುದ್ಧ ಮೊಕದ್ದಮೆ ಸಂಖ್ಯೆ 170/2026 ಕಲಂ 103/1 BNS 2023 ಅಡಿಯಲ್ಲಿ ಪ್ರಕರಣ ದಾಖಲಿದ್ದು ಮುಂದಿನ ತನಿಖೆ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.